ತಾಜ್ ಮಹಲ್ ಎಲ್ಲ ನೋಡಿಕೊಂಡು ನಾವು ಎಕ್ಸಿಟ್ ಆಗ್ತಿದ್ದೀವಿ ಈಗ. ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಶಾಪಿಂಗ್ ಎಲ್ಲ ಮಾಡ್ತಿದ್ದಾರೆ ಪ್ರೀತಮ್ ಮತ್ತು ಅವ್ರ ಫ್ರೆಂಡ್ಸು. ನಾವೆಲ್ಲ ಒಂದು ಕಡೆನೇ ಗೆದರ್ ಆಗಿದ್ವಿ. ಒಂದೇ ನಿಮಿಷ ಅವ್ರೇನು ಸಮೋಸ ಏನೋ ತೊಗೊಂಡಿದ್ದಾರೆ. ಸೊ ಇದು ಈ ಥರ ಇದೆ. ಸೊ ತಾಜ್ ಮಹಲ್ದೇ ಸಪ್ರೇಟಾಗಿ ವಿಡಿಯೋ ಬರುತ್ತೆ ಇವತ್ತು. ಮತ್ತು ನಮ್ಮ ಪ್ರಯಾಣನ ಬೆಳೆಸೋಣ. ಸೊ ಈ ಥರ ಇರೋದು ಓವರಾಲ್ ಆಗಿ. ಏನು ಬ್ರೋ ಇದು? ಸಮೋಸ ಯಾವ್ದು ತಗೊಳ್ಳಿ? ಸಮೋಸ ಸುಮ್ ತಿಂತಾರೆ ಎಷ್ಟೇ. ವಿ ಆರ್ ಇನ್ ಆಗ್ರಾ ತಾಜ್ ಮಹಲ್. ಇಲ್ಲಿ ನಾ ಸಮೋಸ ತಿನ್ನೋಣ. ಇಲ್ಲಿ ಸಮೋಸ ತಿಂತಿರೋದು ಹೊಟ್ಟೆ ಸಿತೈತೆ ಅಂತ. ಸಮೋಸ ತಿನ್ಕೊಂಡು ಮತ್ತೆ ಹೊರಡೋಣ ಇಲ್ಲಿಂದ. ಮತ್ತೆ ಈಗ ಡೆಲ್ಲಿ ಕಡೆಗೆ ಹೋಗ್ಬೇಕು ನಾವು. ರೂಮ್ನ ಕೂಡ ಚೆಕ್ಔಟ್ ಮಾಡಬೇಕು. ಟೈಮ್ ಆಯಿತು. ಮಳೆ ಅಂದರೆ ಮಳೆ, ಸಿಕ್ಕಾಬಟ್ಟೆ ಮಳೆ. ಯಾವ ಮತ್ತಕ್ಕೆ ಬೆಟ್ಟ ಆಗ್ಬಿಟ್ಟಿದ್ದೀನಿ ನೋಡಿ. ಒಳಗಡೆ ನಾವು ಇದು ತಾಜ್ ಮಹಲ್ನ ಏನು ನೋಡಿದ್ವಿ ಅದ್ರದ್ದು ಕೂಡ ಕ್ಲಿಪ್ಪನ್ನ ಹಾಕಿರ್ತೀನಿ. ಸೊ ಇಲ್ಲಿಂದ ಒಂದು 400 ಮೀಟ್ರಲ್ಲೇ ರೂಮ್ ಇರೋದು, ಅದೊಂದು ಬೆನಿಫಿಟ್ಟು. ಇಲ್ಲಾಂದರೆ ಆಟೋ ಮಾಡ್ಕೊಂಬರ್ಬೇಕು, ಅದೆಲ್ಲ ಇರೋದು. ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ನಡ್ಕೊಂಡೆ ವಾಕಬಲ್ ಡಿಸ್ಟೆನ್ಸ್. ಈಗ ಸಮೋಸ ತಿನ್ಕೊಂಡು ಊಟ ಮಾಡಬೇಕು, ಹೊಟ್ಟೆ ಹಸಿತೈತೆ. ಅದಾದಮೇಲೆ ಮತ್ತೆ ನಮ್ಮ ಪ್ರಯಾಣ. ನಮ್ಮ ಆಟೋ ರಿಕ್ಷಾ ಅಂದರೆ ನಮ್ಮ ರಥನ ಎತ್ಕೊಂಡು ಡೆಲ್ಲಿ ಕಡೆಗೆ ಹೋಗಬೇಕು. ಡೆಲ್ಲಿನಲ್ಲಿ ಸರ್ವಿಸ್ ಮಾಡಿಸೋಕ್ಕಿದೆ. ಬರೀ ಏನೇನಾಗುತ್ತೆ ತಿಳಿಸ್ಕೊಡ್ತೀನಿ. ಫುಲ್ ಐಟಮ್ಗಳು ಯಾವ್ಯಾವ ಥರ ಬೇಕು ಎಲ್ಲ ಥರನೂ ಇದೆ. ತಾಜ್ ಮಹಲ್ದಾಗಿರಲಿ ಈ ಥರ ಲೈಟಿಂಗ್ಸಲ್ಲಿ ಮತ್ತು ಅದೆಲ್ಲ ನೋಡ್ಬೋದು. ಅವ್ರೇನೋ ತಗೊತಿದ್ದಾರೆ. ಕೀ ಚೈನು, ಮಾರ್ಬಲ್ದು, ಇದು ಸುಮಾರು ಇದೆ. ಅದಕ್ಕೆ ಎಲ್ಲರೂ ಗರ್ಲ್ಫ್ರೆಂಡ್ ಬಂದು, ಸೆಕೆಂಡ್ ಗರ್ಲ್ಫ್ರೆಂಡ್ ಬಂದು ನೋಡ್ರಿ ಕ್ಲೀನಾಗಿ ಹೆಂಗ್ ಜೋಡಿಸ್ಕೊಂಡವ್ರೆ. ಗರ್ಲ್ಫ್ರೆಂಡ್ಗೆ 3 ಸರಗಳು. ಆಗ್ರಾದಲ್ಲಿ ಒಂದು ಸ್ವಲ್ಪ ಐಟಮ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಈ ಥರ ಇದೆ. ಇದು ಕಾರು ಮತ್ತು ಇದೆಲ್ಲ ಇದೆ. ಸೊ ಮನೆಗೆ ಇರಲಿ ತಗೊಳ್ಳೋಣ. ಚೆನ್ನಾಗೈತೆ. 200 ರೂಪಾಯಿಗೆ ಮಾತಾಡಿದ್ರೆ 300 ರೂಪಾಯಿ ಅಂತಾರೆ. ಭಾರಿ ಅಮರ್ಸ್ತಾರೆ ಇಲ್ಲಿ. ಏನಂತಂದರೆ ಇಲ್ಲೇನಾದರೂ ನೀವು ಶಾಪಿಂಗ್ ಮಾಡೋಕ್ಕೆ ಬಂದರೆ ಫಸ್ಟು ಒಂದು 3-4 ಅಂಗಡಿನಲ್ಲಿ ಹೋಗಿ ವಿಚಾರಿಸಿ ಅದಾದಮೇಲೆ ಮಾಡಿ. ಇದು ಫಸ್ಟು ನಮ್ಗೆ ಹೇಳಿದ್ದು 150 ರೂಪಾಯಿ ಒಂದು ಕಡೆ. ಇದು 150 ರೂಪಾಯಿ ಅಂತ ಹೇಳ್ದ. ಇನ್ನೊಂದು ಕಡೆ 100 ರೂಪಾಯಿಗೆ ಹಾಕ್ಕೊಡ್ತೀನಿ ಅಂದ. ಮತ್ತೆ ಬೇರೆ ಕಡೆಗೆ ಬಂದಿದ್ದಕ್ಕೆ ಇದಕ್ಕೆಲ್ಲದಕ್ಕೂ 50 ರೂಪಾಯಿಗೆ ಸಿಕ್ಕಿದೆ. ಸಕ್ಕತ್ತಾಗಿ ಟೋಪಿ ಹಾಕ್ತಾರೆ, ಮಾತ್ರ ಹುಷಾರಾಗಿರಬೇಕು. ಇದು ಅಷ್ಟೇ 300 ರೂಪಾಯಿ ಅಂತ ಹೇಳ್ದೆ. ವರ್ತಿದೆ. ಯಾಕಂದರೆ 50 ರೂಪಾಯಿ ಹೊರಗಡೆ ಎಲ್ಲ 50 ರೂಪಾಯಿ ತೊಗೊತಾರೆ ಈ ಕಾರ್ಗೆ. 6 ಕಾರ್ ಇದೆ. ಹೆಚ್ಚು ಕಡಿಮೆ ಎಷ್ಟಾಯಿತು 6 ಕಾರ್ಗೆ 300 ರೂಪಾಯಿ ಆದಂಗೆ ಆಗುತ್ತೆ. 200 ರೂಪಾಯಿಗೆ ಮಾತಾಡಿದ್ದೀನಿ. ಸೇಮ್ ಅದು ಕೂಡ ಅಷ್ಟೇ. ಎಲ್ಲ ಐಟಮ್ ತೊಗೊಂಡಿದ್ದೀವಿ, ಹೊರಟಿದ್ದೀವಿ. ಸರಿಯಾಗಿ ಚೂನ ಹಾಕ್ತಾರೆ ಇಲ್ಲಂತೂ. ಅದು ಮಾತ್ರ ಹುಷಾರಾಗಿರ್ರಿ. ಯಾಕೆ ಅಂತಂದರೆ ಇಲ್ಲಿ ಇವ್ರಿಗೆ ಆಲ್ರೆಡಿ ಹಾಕವ್ರೆ 100 ರೂಪಾಯಿ ಸ್ವೀಟ್ ಬಾಕ್ಸಿಗೆ 250 ರೂಪಾಯಿ ನಾ ಕಿತ್ಕೊಂಡಿದ್ದು. ಎಷ್ಟು? 250 ರೂಪಾಯಿ ಕಿತ್ಕೊಂಡವ್ರೆ. ಹೆವಿ ಚೂನ ಹಾಕ್ತಾರೆ. 50 ರೂಪಾಯಿ ಐಟಮ್ಗೆ 100, 120, 150 ಅಂತ ಹೇಳ್ತಾರೆ. ಇಲ್ಲಿ ಬಂದರೆ ಒಂದು 4-5 ಅಂಗಡಿ ಅಂತೂ ದಯವಿಟ್ಟು ಮಿಸ್ ಮಾಡಬೇಡಿ. ಕೇಳಿಕೊಂಡು ಆಮೇಲೆ ಬೇಕಾದರೆ ಪರ್ಚೇಸ್ ಮಾಡಿ. 1-2 ರೌಂಡ್ ಹಾಕ್ರಿ ಹಿಂದೆ ಮುಂದೆ. ಬರೀ ಒಂದೇ ಅಂಗಡಿಗೆ ಹೋಗ್ಬಿಟ್ರೆ ಗ್ಯಾರಂಟಿ ಒಳ್ಳೆ ನಮ್ಮ ಹಾಕ್ತಾರೆ. 100 ರೂಪಾಯಿ ಸ್ವೀಟ್ಗೆ 250. ಹಾಂ ನೋಡಿ 100 ರೂಪಾಯಿ ಅಂತಾರೆ. ಅದೇ ಸೇಮ್ ಐಟಮ್ ನಾವು 50 ರೂಪಾಯಿ ಎತ್ಕೊಂಡ್ಬಂದಿದ್ದೀವಿ. 250 ಅಂತ ಹೇಳಿದ್ರು ಫಸ್ಟ್. ನೋಡಿದ್ರ ಯಪ್ಪ. ಸೊ ಕೇರ್ಫುಲ್ ಆಗಿರಿ. ಈ ಕಡೆ ಎಲ್ಲ ಶಾಪಿಂಗ್ ಮಾಡಬೇಕಾದ್ರೆ ಯಾಮರ್ಸೋದು ಜಾಸ್ತಿ. ಹಾಂ ನೋಡ್ರಿ ಏನಂತೆ ತಗೊಂತಾನತ್ತ. ನಾನು ಅದಕ್ಕೆ 100 ರೂಪಾಯಿಗೆ ನಾಲ್ಕು ಕೊಡು ಅಂತ 8 ತಗೋತೀನಿ ಅಂತ. ಅಟ್ಲೀಸ್ಟ್ ಯಾರಿಗಾದ್ರೂ ಶೇರ್ ಆದ್ರೂ ಮಾಡ್ಬೋದು. ಭಾರಿ ಯಾಮರ್ಸ್ತಾರಪ್ಪ. ಏನದು? ಹೋಟೆಲ್ ಬ್ರಾಹ್ಮಣ್ ವೆಜಿಟೇರಿಯನ್. ಓ ಕೇಸೆ ಕಾಯಿಗ. ಇಲ್ಲಿ ನೋಡ್ರಿ ಎಲ್ಲ ಹಿಂಗೆ ಗುಂಪು ಹಾಕೊಂತಾರೆ. ಇಲ್ಲಿ ಹೋಟ್ಲಿದೆ ನಮ್ದು ಅಂತ ಅಂದ್ಬಿಟ್ಟು. ಇನ್ನೊಂದು ವಿಷಯ ಇಲ್ಲಿ ಏನಂತಂದ್ರೆ ಊಟಕ್ಕೆ ಹೋಗೋದಾದ್ರೂ ಕೂಡ ಡಿವೈಡ್ ಆಗಿ ತಗೊಂಡ್ರೆ ಹೆವಿ ಕಾಸ್ಟ್ಲಿ ಮಾಡ್ತಾರೆ. ಬೆಟರ್ ಏನಂತಂದ್ರೆ ಇಲ್ಲಿ ತಾಲಿ ಅಂತ ಏನೋ ಹಾಕಿರ್ತಾರೆ. ಸೊ ಬೆಟರ್ ಅದರಲ್ಲೇ ತಾಲಿನಲ್ಲೇ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಭಯಂಕರವಾಗಿ ಚುನಾ ಅಂತ ಹಾಕ್ತಾರೆ. ಎಲ್ಲಿ ರೇಟ್ ಇರುತ್ತೆ ಅದೇ ಲೆಕ್ಕಾಚಾರದಲ್ಲಿ ತಿನ್ಬಿಟ್ರೆ ಅವ್ರು ಏನು ಹಾಕಿರ್ತಾರೆ ಅದರಲ್ಲಿ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಬೇಕಾಬಿಟ್ಟು ಅವರು ಪ್ರೈಸ್ನ ಹಾಕ್ತಾರೆ. ಹುಷಾರಾಗಿರ್ಬೇಕು.
ಹಿಂಗೆ ಸುಮ್ಮನೆ ಏನು ನೀವು ಸಣ್ಣ ಪುಟ್ಟ ಐಟಮ್ ತಗೊಂಡ್ರೆ ಮಿನಿಮಮ್ ಅಂದ್ರೂ 1,000-1,500 ರೂಪಾಯಿ ದಾಟಿಸ್ಬಿಡ್ತಾರೆ. ಅದು ಐಟಮ್ ಇರೋದೇ ಒಂದು 200 ರೂಪಾಯಿ 300 ರೂಪಾಯಿ ಐಟಮ್ ಇರುತ್ತೆ, 1,500 ರೂಪಾಯಿ ಅಷ್ಟು. ಈಗ ಇವ್ರದ್ದು ಅಲ್ಲೇ ಸ್ವೀಟ್ಗೋಸ್ಕರ ಮಾಡಿದ ಕೆಲಸ. ಕೇರ್ಫುಲ್ ಆಗಿರಬೇಕು. ನೀವು ಯಾರಾದರೂ ಬರ್ತಿದ್ರೆ ಒಂದು 4-5 ಅಂಗಡಿ ನೋಡ್ಕೊಳ್ಳಿ, ಆಮೇಲೆ ವಿಚಾರಿಸಿ ಆಮೇಲೆ ವ್ಯವಹಾರ ಮಾಡಿ ಅಂತ ಮತ್ತೆ 3ನೇ ಸತಿ ಇದು ಹೇಳ್ತಿರೋದು. ಸೊ ಇಲ್ಲಿ ಕುದುರೆಗಳು ಸವಾರಿಗಳು ಕೂಡ ಸಿಗ್ತವೆ. ಟಕ್ 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 ಅಂದ್ಕೊಂಡು ಇದೇ ರೋಡಲ್ಲಿ ಇಲ್ಲಿಂದ ಲಾಸ್ಟ್ವರೆಗೂ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ಬರ್ತಾರೆ. ಒಂದ್ಸಲಿ ನಿಮ್ಮ ಗಾಡಿ ಬಂದ್ಬಿಟ್ಟು ನಿಂತ್ಬಿಟ್ಟು ನಾವು ಬಾಡಿ ಗಾಡಿ ಅಂತ ಕೇಳಿದ್ರೆ ಹೆಂಗಿರುತ್ತೆ ಗೊತ್ತಲ್ಲ, ಭಯಂಕರ ಇರುತ್ತೆ. ಒಂದೇ ದಿನ ಎಲ್ಲ ಕುತ್ಕೊಂಡ್ಬಿಡ್ತಾರೆ, ಯಾವ ಗಾಡಿ ಇದೆ ಎಲ್ಲಿಂದ ಸಿಗ್ತಾರೆ ಅಂತ. ಸುಮಾರು ಜನ ನೋಡಿ ಆಶ್ಚರ್ಯ. ಈಗ ಇವರು ಅವ್ರಿಗೆ ಬೈತಾರೆ, ಆ ಆಟೋದವ್ರಿಗೆ, ಆ ಆಟೋದವ್ರು ಇವ್ರಿಗೆ ಬೈತಾರೆ. ಅವ್ರು ಹೇಳ್ತಾರೆ ಇವರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅಂತಾರೆ ಅವ್ರ ಬಿಸ್ನೆಸ್. ಆ ಆಟೋಗಳು ಆಟೋಗಳಿಗೆ ಬೈತಾರೆ, ನಮ್ಮ ಬಿಸ್ನೆಸ್ ಹಾಳು ಮಾಡೋರೆ ಅಂತ. ಒಟ್ಟಾರೆ ಯಾರಿಗೆ ಏನು ಅಂತ ಗೊತ್ತಿಲ್ಲ. ಎರಡೂ RTO ರಿಜಿಸ್ಟ್ರೇಷನ್ ಆಗಿದೆ. ಥರ ಗಾಡಿನಲ್ಲಿ ಕರ್ಕೊಂಡೋಗಿ ಒಂದು ರೌಂಡ್ ಹಾಕೊಂಡು ಬರ್ತಾರೆ. ಇದು ಇದೆ ಇಲ್ಲಿ, ಈ ಥರನೂ ಇದೆ. ಎರಡೂ ಇಲ್ಲಿ ಎಲ್ಲ ಥರನ ಟ್ರಾನ್ಸ್ಪೋರ್ಟೇಷನ್ ಇದೆ, ಅಳವಡಿಸ್ಕೊಂಡಿದ್ದಾರೆ. ಕುದುರೆ ಗಾಡಿ ಇದೆ ಇಲ್ಲಿ, ಚೆನ್ನಾಗಿರುತ್ತೆ ಒಂಥರ. ಓಕೆ, ನಾವೀಗ ಬಂದು ಇಲ್ಲಿ 99 ಖಾಲಿ ಅಂತ ಇದೆ. ಇಲ್ಲಿ ಒಂದು ನಿಮಿಷ, ಯಾವುದದು ಓಕೆ ಇದಲ್ವಾ? ಸೊ ಇದರ ಆರ್ಡ್ರ್ ಮಾಡಿದ್ದೀವಿ. ಇದೆಲ್ಲ ಒಂದೊಂದು ರೇಟ್ ಹಾಕಿದ್ದಾರೆ, ಬಾಯಿ ಬಡ್ಕೊಬಿಡ್ಬೇಕು. ಇದೆಲ್ಲ ಇದೆ ಸೌತ್ ಇಂಡಿಯನು. ಇದು ಹೆಸ್ರಿಗೆ ಮಾತ್ರ ಅಷ್ಟೇ, ಅವ್ರ ಶೈಲಿಯಲ್ಲೇ ಇರುತ್ತೆ ಇದು, ಅದು ಫುಡ್ಡೆಲ್ಲ. ಹಾಂ ಅಷ್ಟೇ. ಸೊ ಹಂಗಾಗಿ ಏನೀಗ 99 ಥಾಲಿ ಅಂತ ನಾವು ಆರ್ಡರ್ ಮಾಡಿದ್ವಿ. ಇದೇ ಬೆಸ್ಟ್ ಅನಿಸ್ತಾ ಇದೆ. ರೈಸ್ ಇದೆ, ದಾಲ್ ಇದೆ, ಆಮೇಲೆ ಇದು ಬಾಸ್ಮತಿ ರೈಸು. ಓಕೆ, ಸೊ ದೊಡ್ಡ ಅಕ್ಕಿ ಅಂತೀವಲ್ಲ ಅದಿದು. ಆಲೂಗಡ್ಡೆ ಪಲ್ಯ ಸಾಕು. ಇಷ್ಟಿದ್ರೆ ನಿದ್ದೆ ಏನು ಬರಲ್ಲ, ಆರಾಮಾಗೆ ಆಗುತ್ತೆ. ನಿನ್ನೆ ನಾವು ಆರ್ಡ್ರ್ ಮಾಡಿದ್ವಿ. ಏನೇನು ಹೇಳ್ದ ಒಂದು 6 ಚಪಾತಿನ ಎಷ್ಟು ಒಟ್ಟು 10 ಚಪಾತಿ ನಾವು ತಗೊಂಡಿದ್ದು. 10 ಚಪಾತಿಗೆ ಪ್ಲಸ್ ಅದಕ್ಕೆ ಏನೋ ಒಂದು ದಾಲ್ ಕರಿ ಅಲ್ಲ, ಏನು ದಾಲ್ ಕಿಚಡಿ, ಆಮೇಲೆ ಇನ್ನೊಂದು ಪನ್ನೀರ್ ಕರಿನ ಪನ್ನೀರ್ ಕಡಾಯಿ ತಗೊಂಡಿದ್ವಿ. 980 ರೂಪಾಯಿನಾ, 990 ರೂಪಾಯಿ. 1000 ರೂಪಾಯಿ ಅಷ್ಟು ಬಿಲ್ ಮಾಡಾಕಿದ್ರು. ಇದು 99 ರೂಪೀಸ್ ಥಾಲಿ ಸಾಕು ಆರಾಮಾಗೆ ಬದುಕಕ್ಕೆ. ಇಲ್ಲಿ ಹಿಂಗೆ ಬದುಕ್ತಾ ಇರೋದು, ಅದಕ್ಕೆ ನಮ್ದೆಲ್ಲ ಹೆಂಗೆ ಬಂದ್ಬಿಟ್ಟಿದ್ವಿ ಟೈರು. ಸೊ ಇದು ಬೆಟ್ರ್ ಸಾಕು. ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಎಲ್ಲ ಬ್ಯಾಗೆಲ್ಲ ಹಾಕ್ಕೊಂಡಾಗಿದೆ, ನಮಗೂ ರೆಡಿ ಆಗಿದೆ. ಎಲ್ಲ ಎತ್ಕೊಂಡು ಹೊರಟಿದ್ದೀನಿ. ಸೀದಾ ಹೋಗಿ ಗಾಡಿ ಹತ್ರ ಹೋಗೋಣ ಈಗ. ಸೊ ಯಾವ್ದು ಬ್ರೋ? ನಂದಿಲ್ಲ, ಟವಲ್ ಯಾವುದೂ ಇಲ್ಲ. ಅವ್ರದ್ದು ಇದು ಆಗ್ರಾದಲ್ಲಿ ಬಂದುಬಿಟ್ಟು ನಿಯರೆಸ್ಟ್ ಇರೋದು ದ ಸ್ಟ್ರೀಟ್ ಹೋಮ್ ಸ್ಟೇ ಅಂತ ಅಂದ್ಬಿಟ್ಟು ಸೂಪರ್ ಆಗಿದೆ. ನಾವು ಇಲ್ಲೇ ಸ್ಟೇ ಆಗಿದ್ದು. ನಿಮಗೆ ಇಲ್ಲಿ ಶೇರಿಂಗ್ ಬೆಡ್ ಕೂಡ ಸಿಗುತ್ತೆ, ಫ್ಯಾಮಿಲಿ ಬೆಡ್ ಕೂಡ ಆಗುತ್ತೆ. ಈ ಲೊಕೇಶನಿಂದ ಆಗ್ರಾ ತಾಜ್ ಮಹಲ್ ಬಂದುಬಿಟ್ಟು ನಿಯರ್ ಒಂದು 500 ಮೀಟ್ರಲ್ಲಿ ಸಿಕ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ, ಯಾವುದೇ ಗಾಡಿಗಳೇನು ಓಡಾಡೋದಿಲ್ಲ. ಸೂಪರ್ ಜಾಗ. ಸೊ ಇವರೇನೆ ಓನರು. ಆಪಿನ ಓನರ್? ಹಾಂ, ಇವರೇನೆ ಓನರ್. ಅಪ್ ಕುಚ್ ಬೋಲಿಯಾ ಸರ್? ಹಾಯ್ ಸರ್. So if you are planning to coming to Agra, so give us one chance. We'll try our best to serve. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವಿದ್ದಿದ್ದು ಈ ಸ್ಟೇನಲ್ಲಿ ನಿಯರೆಸ್ಟ್ ಇತ್ತು, ಓಕೆ ಅನಿಸುತ್ತೆ. ಇದು ಒಂದು ಲೆಕ್ಕಕ್ಕೆ ಪರವಾಗಿಲ್ಲ, ಊಟಕ್ಕೆ ಎಲ್ಲನೂ ಸೌಕರ್ಯ ಇದೆ ಅಕ್ಕಪಕ್ಕನೇ. ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಬಂದು ಇಲ್ಲಿ ಸ್ಟೇ ಆಗಬಹುದು, ಸರಿನಾ? ಸೊ ನಾವು ಇಲ್ಲಿಂದ ಈಗ ಹೊರಟಿದ್ದೀವಿ. ಹಾಗೆ ತುಂಬ ಜನ ಕೇಳ್ತಿದ್ರಿ ಗ್ರೂಪಲ್ಲಿ ರೈಡ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಇಲ್ಲ, ನಾನು ಆ್ಯಕ್ಚುಲಿ ಸೋಲೋ ಹೊರಟಿರೋದು. ಪ್ರಾಬ್ಲಮ್ ಏನಾಗಿದೆ ಅಂತ ಅಂದರೆ, ಇಲ್ಲಿ ಒಬ್ಬರದು ಏನು ಪ್ರೀತಮ್ ಅವ್ರ ಜೊತೆ ಬಂದಿದ್ದಾರೆ, ಅವ್ರ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅದೇನೋ ಇಂಜಿನ್ದು. ಅದಕ್ಕೋಸ್ಕರ ಅವರು ಕೂಡ ಹೋಲ್ಡ್ ಆಗಿಬಿಟ್ಟಿದ್ದಾರೆ. ನಂದು ಗಾಡಿ ಏನಿವೆ ಆಟೋ ಬಂದುಬಿಟ್ಟು ಸ್ಲೋ, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಅವ್ರ ಜೊತೆಗೆ ಶೇರ್ ಮಾಡಿಕೊಂಡು ಹೋಗ್ತಾ ಇರೋದು. ಬನ್ನಿ ತೋರಿಸ್ಕೊಡ್ತೀನಿ ಅವ್ರ ಗಾಡಿದು ಏನು ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲಿ ಪ್ರೀತಮ್ ಅವ್ರ ಗಾಡಿ ಇದು. ಹಾಗೆ ಈ ಗಾಡಿದು ಏನಿದೆ ಪ್ರಾಬ್ಲಮ್ ಆಗಿರೋದು ಆಯಿಲ್ ಲೀಕೇಜ್ ಬರ್ತಿದೆ ಅಲ್ಲಿ ಅಲ್ವಾ? ಆಯಿಲ್ ಕುಡಿತಾ ಇದೆಯಾ? ಸೊ ಇದಕ್ಕೋಸ್ಕರ ಇವರು ತುಂಬ ಸ್ಲೋ ಆಗಿಬಿಟ್ಟಿದ್ದಾರೆ. ಒಂಥರ ಗ್ರೂಪ್ ರೈಡ್ ಆಗಿಬಿಟ್ಟಿದೆ ನಮ್ಮದು. ಹಾಗೆ ನೋಡಿ, ಅದೇನೋ ಆಯಿಲ್ ಎಲ್ಲ ಸುರಿತಾ ಇದ್ದಾರೆ, ಹೋಗ್ತಿದೆ ಈ ಗಾಡಿದು. ಆಯಿಲ್ ಫುಲ್ಲು ಮೋಸ್ಟ್ಲಿ ಏನು ಇಂಜಿನ್ದ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ಮು? ಬೋರ್ ಹೋಗಿರೋದಲ್ವಾ? ಸೊ ಈ ಥರ ಆಗಿರೋದ್ರಿಂದಾಗಿ ಸೋಲೋ ಟ್ರಾವೆಲರ್, ನಾನು ಬಂದು ಆ್ಯಕ್ಚುಲಿ ಸೋಲೋ ಟ್ರಾವೆಲರು. ನನ್ನ ಜೊತೆಗೆ ಇವರು ಜಾಯ್ನ್ ಆಗಿಬಿಟ್ಟಾರೆ, ಇವ್ರ ಜೊತೆಗೆ ನಾನು ಜಾಯ್ನ್ ಆಗಿಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಜೊತೆಗೆ ಮೂವ್ ಮಾಡ್ತಾಯಿದ್ದೀವಿ.
ನೋಡೋಣ ಎಲ್ಲಿ ಗಂಟ ಜೊತೆಗೆ ಇರ್ತೀವಿ ಅಂತ ಅಂದ್ಬಿಟ್ಟು. ಹಾಗೆ ಏನು ನೀವು ಹೋಮ್ ಸ್ಟೇ ನೋಡ್ತಾ ಇದ್ದೀರಾ, ತೋರಿಸ್ತೀನಿ ಬನ್ನಿ. ಇದು ಕೂಡ ಇದೆ, ಈ ಥರ ಇದೆ, ಚೆನ್ನಾಗಿದೆ ಕ್ಲಿಯರಾಗಿ ಈ ಥರ ಬರುತ್ತೆ ಇದು. ಸೊ ಇದು ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಹಾಗೆ ಇದು ವಾಶ್ರೂಮು ಹೊಸದಾಗಿ ನೀಟಾಗಿ ಮಾಡ್ತಾರೆ, ನೀಟಾಗಿ ಇಟ್ಟಿದ್ದಾರೆ, ಅದೊಂದು ಖುಷಿಯಾಗುತ್ತೆ. ಇಲ್ಲಿ ನಮಗೇನು ಬೇಜಾರು ಅನಿಸಿಲ್ಲ. ಸೊ ಓವರಾಲಾಗಿ ಈ ಥರ ಇರುವಂಥದ್ದು. ಇನ್ನೊಂದು ವಿಷಯ, ನೀವು ಆರಾಮಾಗಿ ನೀಟಾಗಿ ಮಾತಾಡಿಕೊಂಡ್ರೆ ಹೆಚ್ಚು ಕಡಿಮೆ ಮಾಡ್ತಾರೆ. ಅವ್ರಿಗೂ ಬಿಸ್ನೆಸ್ ಆಗಬೇಕಲ್ಲ, ಅವ್ರದ್ದು ಬಿಸ್ನೆಸ್ ಇದ್ರ ಮೇಲೆ ಡಿಪೆಂಡ್ ಇರೋದು. ಮಾತಾಡಿಕೊಂಡು ಇವ್ರ ಹತ್ರ ಅಂತಲ್ಲ, ಎಲ್ಲೇ ಮಾಡಿದ್ರು ಕೂಡ ಕರೆಕ್ಟಾಗಿ ಮಾತಾಡಿದ್ರೆ ಈಸಿಯಾಗಿ ನಿಮಗೆ ಒಳ್ಳೆ ರೇಟಲ್ಲಿ ರೂಮ್ಸ್ನ ಸಿಗುತ್ತೆ. ಆದರೆ ನಾವು ಬಾರ್ಗೇನ್ ಮಾಡೋಕ್ಕೆ ರೆಡಿಯಾಗಿದೆ. ರಾತ್ರಿ ತಂದು ಗಾಡಿನ ಹಿಂಗೆ ಪಾರ್ಕ್ ಮಾಡಿದೆ. ಇವಾಗ ಇದು ಕವರ್ನ ರಿಮೂವ್ ಮಾಡ್ಕೊಳಮ್ಮ. ಇಲ್ಲೇ ಅಂಗಡಿ ಮುಂದೆನೇ ಹಾಕಿದ್ದು. ಇದಕ್ಕೆ 100 ರೂಪೀಸ್ ಪಾರ್ಕಿಂಗು. ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡಿದ್ದೀನಿ. ಹೀಗಿರೋದು ಏನೋ ತಾಜ್ ಮಹಲ್ ವಾಕ್ ಥ್ರೂ ಅಂತ ಅಂದ್ಬಿಟ್ಟಿದ್ದು. ಇಲ್ಲಿಂದ ಒಂದು 500 ಮೀಟ್ರ್ ದೂರದಲ್ಲೇ ತಾಜ್ ಮಹಲ್ ಇರೋದು. ಸೊ ಇಲ್ಲೇ ಇವ್ರ ಅಂಗಡಿ ಹತ್ರನೇ ಹಾಕ್ಕೊಂಡಿದ್ದು. ಬನ್ನಿ ಈಗ ಸ್ಟಾರ್ಟ್ ಮಾಡುಮ್ಮ. ಫುಲ್ ಗಾಡಿ ಗಲೀಜಾಗ್ಬಿಟ್ಟಿದೆ. ಓವರಾಲಾಗಿ ಒಂದು ಸ್ವಲ್ಪ ಗ್ಲಾಸ್ ತೊಳ್ಕೊಂಡೆ. ಗಾಡಿ ವಾಷಿಂಗಿಗೆ ಇಲ್ಲಿ ಸೌಕರ್ಯ ಇಲ್ಲ, ಮಾಡಿಸ್ಬೋದು, ಆದರೆ ಮಳೆ ಬರ್ತಿದೆ ಅಲ್ವಾ, ಹಂಗಾಗಿ ಈಗ ಮಾಡಿಸ್ತಾ ಇಲ್ಲ. ಹಾಕ್ಕೊಂಡಿದ್ದೀನಿ. ಹೊರಡೋಣ ಈಗ, ಲೆಟ್ಸ್ ಗೋ. ಜೈ ಶ್ರೀರಾಮ್ ಅಂತ ಹೇಳಿ ಗಾಡಿನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೆನ್ನೆ ಮಳೇಲಿ ಬೇರೆ ಗಾಡಿ ಸ್ಮೆಲ್ ಬರೋಕ್ಕೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಅದು ಏನಂತ ಗೊತ್ತಿಲ್ಲ, ರಬ್ಬರ್ ಸ್ಮೆಲ್ ಬರ್ತಿತ್ತು. ಓಕೆ, ಈಗ ಗಾಡಿ ಸ್ಟಾರ್ಟ್ ಆಗಿದೆ. ಜೈ ಶ್ರೀರಾಮ್ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಿಕ್ಕಾಬಡೆ ದಾಗೆ ಕಿತ್ಕೊಬತ್ತೈತೆ ನೀರು ನೋಡಿ. ಬೆವರಂತೂ ಇಲ್ಲಿ ಸಿಕ್ಕಾಬಡೆ ಬರುತ್ತೆ. ಮತ್ತು ಬಿಸಿಲು ವೆದರ್ ನೋಡ್ಬೋದು ಹೆಂಗಿದೆ ಅಂತ, ಮೋಡ ಮುಚ್ಕೊಂಡು, ಆದ್ರೂ ದಾಗೆ ಜಾಸ್ತಿನೇ. ಸೊ ಇನ್ನು ಡೆಲ್ಲಿಗೆ ಇಲ್ಲಿಂದ ಪ್ರಯಾಣನ ಸ್ಟಾರ್ಟ್ ಮಾಡಬೇಕು. ಓಕೆ, ಈಗ ಹೊರಟಿದ್ದೀವಿ. ಪೆಟ್ರೋಲಲ್ಲೇ ಓಡ್ತಿದೆ. 1 ಕಿಲೋಮೀಟ್ರ್ ಅಷ್ಟು ಪೆಟ್ರೋಲಲ್ಲೇ ಓಡಿಸ್ಕೊಳ್ಳೋಣ. ಇದು ಯಾರಾದರೂ ಈ ಕಡೆ ಬಂದರೆ ರೂಮ್ನ ಈ ಸರೌಂಡಿಂಗೇ ಮಾಡಿ. ಈ ಸರೌಂಡಿಂಗಲ್ಲಿ ತುಂಬಾ ಬೆನಿಫಿಟ್ ಇದೆ. ಸೊ ಬನ್ನಿ, ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಎಲ್ಲಿಗೆ ಅಂತ ಅಂದರೆ ಡೆಲ್ಲಿ ಕಡೆಗೆ. ಸೊ ಫುಲ್ಲು ನೀರು ನೋಡ್ಬೋದು. ಇಲ್ಲಿ ತುಂಬೋಗಿರೋದು, ಮಳೆ ಬಂದು ಈ ಥರ ಇದೆ ಆಗ್ರಾ ಪರಿಸ್ಥಿತಿ. ಅದೆಲ್ಲ ಓಡಿಸ್ತಾ ಇದ್ದೀವಿ. ಫುಲ್ ರೋಡ್ ಗುಂಡಿ ಬಿದ್ದಾಗ್ಬಿಟ್ಟಿದೆ. ಸಿಗ್ನಲಲ್ಲಿ ನಾನು ಒಬ್ಬನೇ ನಿಂತಿರೋದು. ಇವರೊಬ್ರು ನಿಲ್ಸಿದ್ರು, ಎಲ್ಲ ಅವ್ರ ಪಾಡ್ಗೆ ಹೋಗ್ತಾನೆ ಅವರ. ಇಲ್ಲಿ ಯಾರು ನೋಡ್ತಿಲ್ಲ. ಹೂ ಅಂತ ಐತೆ, ಅದೇ ಬೇಜಾರಾಗೋಯ್ತದೆ. ಅಲ್ಲೂರು ಬೈತೀವಿ. ಇಲ್ಲೂ ನೋಡ್ಬೋದು ಯಾವ ಥರ ಇದೆ ಅಂತ. ರೋಡ್ಗಳು ಗುಂಡಿಗಳು ಬಿದ್ದುಬಿಟ್ಟಿರೋದು. ಇಲ್ಲೂ ಕೂಡ ಹೆವಿ ಗುಂಡಿಗಳಿದಾವಪ್ಪ. ಇದು ಸ್ವಲ್ಪ ಕಮ್ಮಿನೇ. ಅಲ್ಲೇ 2-3 ಕಡೆ ನಾನು ಕೆಳಗಡೆ ಇಂಜಿನ್ದು ಕಂಪಾರ್ಟ್ ಹತ್ರ ಕೂಡ ಏಟ್ ಬಿದ್ದೈತೆ. ಏನೂ ಆಗಿಲ್ಲ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಗುಂಡಿಗಳಿದಾವಪ್ಪ ಇಲ್ಲೂ ಕೂಡ. ಇನ್ನೊಂದು ವಿಷಯ, ಇಲ್ಲಿ ಎಷ್ಟು ರ್ಯಾಶ್ ಆಗಿ ಓಡಿಸ್ತಾರೆ ಅಂತಂದರೆ ಗಾಡಿಗಳು ನೋಡ್ಬೋದು. ಅದಕ್ಕೆ ಎಲ್ಲದಕ್ಕೂ ಗಾರ್ಡ್ ಹಾಕ್ಸ್ಬಿಡೋರು ಅಂತಾಗೆ. ಸೈಡಲ್ಲಿ ಇದು ಬರ್ತಾವಲ್ಲ ಗಾರ್ಡ್ಗಳು ಟೈರ್ ಹತ್ರ. ಗೊತ್ತು ಇವ್ರಿಗೆಲ್ಲರಿಗೂ ಹೆಂಗಿದ್ರೆ ಗಾಡಿ ಟಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಇದ್ರ ಹತ್ರ ಇದೆ ಗಾಡಿಗಳ ಆಗಿರೋ ಗದ್ದೆ ನೋಡ್ರಿ. ಅದ್ರ ಜೊತೆಗೆ ಇದನ್ನ ಹಾಕಿರೋದು ಸ್ಕ್ರಾಚ್ ಗಾರ್ಡ್ ಥರ, ಏನಂತಾರೆ ಅದ್ರ ಹೆಸರು, ಮಡ್ಗಾಡ್ ಹತ್ರ ಹಾಕಿರೋದು. ಇದು ಗಾಡಿಗಳು ಹುಟ್ಟು ನೋಡ್ಬೋದು ಹೆಂಗಿರುತ್ತೆ ಅಂತ. ಎಷ್ಟೇ ಲೇಟೆಸ್ಟ್ ಗಾಡಿ ಆದ್ರೂ ಈ ಥರ ಇರುತ್ತೆ ಕಂಡೀಷನು. ಅಪ್ಪೇರಿಸ್ಬಿಟ್ಟಿರ್ತಾರೆ ಗಾಡಿಗಳು. ಮಾತ್ರ ಹೆವಿ ರ್ಯಾಶ್ ಹೊಡಿತಾರೆ ಇಲ್ಲಿ. ಅದೇನು ಸಾಧನೆ ಮಾಡಕ್ಕೆ ಓಡಿಸ್ತಾರೆ ಅಂತ ಗೊತ್ತಿಲ್ಲ, ನೋಡ್ಕೊಳೋದೇ ಇಲ್ಲ ಒಂದು ಸ್ವಲ್ಪನೂ. ಮತ್ತು ನನ್ನ ಗಾಡಿ ನೋಡಿದ ತಕ್ಷಣವೇ ಅವರು ಪಾಯಿಂಟ್ ಮಾಡ್ತಿದ್ದಾರೆ. ಯಾಕಂದರೆ ನೀಟ್ ಆ್ಯಂಡ್ ಕ್ಲೀನಾಗಿದೆ ನಮ್ಮ ಗಾಡಿ, ಅದಕ್ಕೋಸ್ಕರ. ಯಪ್ಪ ಹೆವಿ ಗುಂಡಿಗಳಿದ್ದಾವೆ ರೋಡಲ್ಲಿ. ಓಕೆ, ಆಗ್ರಾಗೆ ಬಾಯ್ ಬಾಯ್ ಅಂತ ಹೇಳುವಂಥ ಸಮಯ. ಸೊ ನಾವೀಗ ಆಗ್ರಾಗೆ ಬಾಯ್ ಅಂತ ಹೇಳಿ ನಮ್ಮ ಪ್ರಯಾಣನ ಮಥುರಾ ಕಡೆಗೆ, ಅಂದರೆ ಮ್ಯಾಪಲ್ಲಿ ಮಥುರಾ ಅಂತ ಹಾಕ್ಕೊಂಡಿದ್ದೀನಿ. ಈಗ ಸೀದಾ ನಾವು ಮಥುರಾ ಕಡೆಗೆ ಹೋಗೋಣ. ಥ್ಯಾಂಕ್ ಯು ಆಗ್ರಾ, ಬಾಯ್ ಬಾಯ್, ಸಿ ಯು ಅಗೇನ್. ಬಿಟ್ಟು ಮತ್ತೆ NH44ಗೆ ಕನೆಕ್ಟ್ ಆಗಿದ್ದೀವಿ ನಾವೀಗ. ಮಥುರಾಗೆ ಹಾಕ್ಕೊಂಡಿದ್ದೀನಿ ಲೊಕೇಶನ್ನು. ಸೊ ಇದು ಸ್ಟ್ರೈಟ್ ಹೋಯ್ತು ಅಂತಂದರೆ ಡೆಲ್ಲಿಗೆ ಹೋಗುತ್ತೆ. ಡೆಲ್ಲಿ ರೋಟಲ್ಲಿ ಇದ್ದೀವಿ. ಮಥುರಾವರೆಗೂ ಇದರಲ್ಲೇ ಹೋಗೋಣ ಅಂತ. NH44ಇಂದ ಬರೀ ಡೆಲ್ಲಿ ಅಲ್ಲ, ಶ್ರೀನಗರವರೆಗೂ ಇದೇ ರೂಟೇ ಹೋಗ್ಬೇಕಿರೋದು. ರೀಸನ್ ಬಂದು ಏನಪ್ಪ ಅಂತ ಅಂದರೆ ಯಮುನಾ ಎಕ್ಸ್ಪ್ರೆಸ್ ಹೈವೇನಲ್ಲಿ ಬಂದು ಎಂಟ್ರಿ ಇಲ್ಲ ಆಟೋಗಳಿಗೆ. ಹಾಗಾಗಿ ನಾವು ಈ NH44ನೇ ಯೂಸ್ ಮಾಡಬೇಕು. ಜಮ್ಮು ಟು ಕನ್ಯಾಕುಮಾರಿ, ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ ಈ ರೂಟ್ ಇದು. ಆಗ್ರಾಯಿಂದ ನಾವು ಡೆಲ್ಲಿ ಕಡೆಗೆ ಹೋಗೋದಾದರೆ ಮೊದಲನೇ ಟೋಲ್ ಸಿಕ್ಕಿದೆ. ನಾವಂದ್ರೇನು, ನಮ್ಮ ರಥ ಅಂದರೆ ಏನು, ಕರ್ನಾಟಕದ ರಥ ಅಂದರೆ ಏನು, ನಮಗೆ VIP ಮಾರ್ಗ.
ಎಷ್ಟೇ ಟ್ರಾಫಿಕ್ ಇದ್ರೂ ನಮ್ಮ ಮಾರ್ಗದಲ್ಲಿ ನಾವು ನುಗ್ತಾ ಇರೋದೇ, ಎದೆ ಸೀಳ್ತಾ ಇರೋದೇ. ಕಮಿಂಗ್ ಡೆಲ್ಲಿ. ಇಲ್ಲಿ ಎಲ್ಲ ನಿಂತ್ಕೊಂಡವ್ರೆ, ಎಲ್ಲ ಟ್ರಾಫಿಕ್ ಆಗೈತೆ, ನಾವು ನುಗ್ತಾ ಇರೋದೆ. ದೇವಸ್ಥಾನಗಳು ಅವು ಇವೆಲ್ಲ ನೋಡ್ಬೋದು. ಇಲ್ಲಿ ಶಿವ ಸ್ಟ್ಯಾಚ್ಯೂ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಚಾರ್ ಧಾಮ್ ಅಂತ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಅನ್ಸುತ್ತೆ, ಆದ್ರೆ ಇಲ್ಲಿ ಇಡೀ ಹೊಗೆ ಆಗ್ಬಿಟ್ಟೈತೆ. ಕ್ಯಾಮ್ರಾದಲ್ಲೂ ಕಾಣಿಸ್ಬೋದು ಮೋಸ್ಟ್ಲಿ. ಆ ಹೊಗೆನ ಇಂಡಸ್ಟ್ರಿಯಲ್ ಏನೋ ಮಾಡ್ತಿರೋದೇನೋ, ಅಲ್ಲಿ ನೋಡಿ ಹೊಗೆಗಳನ್ನ ಹೆಂಗ್ ಬಿಡ್ತಾವ್ರಂತ. ಇದರಲ್ಲಿ ಏರ್ ಪೊಲ್ಯೂಷನು ಹೆವಿ ಸ್ಮೆಲ್ ಹೊಡಿತೈತೆ. ಘಾಟ್ ಹೆವಿ ಹೊಡಿತಾ ಇದೆ. ಹೆಂಗ್ ಬಿಡ್ತಾರಂತ ಹೆವಿ ಪೊಲ್ಯೂಷನ್ ಸಿಟಿಯಪ್ಪ ಇಲ್ಲಲ್ಲ. ಡೆಲ್ಲಿಗೆ ಹತ್ರ ಆಯ್ತಾ. ಡೆಲ್ಲಿಗೆ 147 ಕಿಲೋಮೀಟರ್ ಇದೆ. ನಮಗೆ ಆಗ್ರಾ ಟು ಡೆಲ್ಲಿ 2ನೇ ಟೋಲ್ ಇದು. ಸೊ ನಮ್ಮ VIP ಲೈನ್ನ ಹುಡುಕ್ತಾ ಇದೀವಿ. ಎಲ್ಲಿ ಈ ಮೂಲೆಯಲ್ಲಿದೆ. ಓಕೆ, VIP ಲೈನಲ್ಲೇ ನಾವು ಪಾಸ್ ಆಗೋದು. ನಮಗೆ ಟೋಲು ಲೆಕ್ಕನೇ ಇಲ್ಲ ಆಯ್ತಾ. ಎಷ್ಟನ ಬರಲಿ ಟೋಲು, ನಾವು ಸುಮ್ಮನೆ ಹಿಂಗೋಗಿ ನುಗ್ತಾ ಇರೋದೆ. ನುಗ್ತಾ ಇರೋದೆ ಇಲ್ಲಿ ಹಿಂಗೆ. ಎಲ್ಲ ನಿಂತ್ಕೊಳ್ಳಿ, ನಾವು ನುಗ್ತಾ ಇರೋದೆ, ಅದೇ ಸೀಳ್ತಾ ಇರೋದೆ. ಬಂದ್ಬಿಟ್ವಿ ಅಷ್ಟೇ. ಸೊ 2ನೇ ಟೋಲ್ ಸಿಕ್ತು. ಟೋಲ್ಗೇನು ಅಪ್ಪ ಕಮ್ಮಿ ಇಲ್ಲ, ಟೋಲ್ ಅಂತೂ ಸಿಕ್ಕಾಬಡೆ ಇದ್ದಾವೆ, ನಮ್ಗೆ ಲೆಕ್ಕ ಇಲ್ಲ. ಸೊ ನಾವಿವಾಗ ಆಲ್ಮೋಸ್ಟು 100 ಕಿಲೋಮೀಟ್ರ್ 105-106 ಕಿಲೋಮೀಟ್ರ್ ಅಷ್ಟು ಕವರ್ ಮಾಡಿದ್ದೀನಿ ಆಗ್ರಾಯಿಂದ. ಇನ್ನು ಡೆಲ್ಲಿಗೆ 146 ಕಿಲೋಮೀಟ್ರ್ ಇದೆ. ಅಲ್ಲಿ ನೋಡ್ಬೋದು ಪಲ್ವಾಲ್ 33, ಫರೀದಾಬಾದ್ 67, ಡೆಲ್ಲಿ 93. ಹೌದಾ, ಇಲ್ಲಿ ಎಲ್ಲಿಗೆ ಹಾಕ್ಬಿಟ್ಟಿದ್ದೀನಿ ಹಂಗಾದ್ರೆ 93 ಅಂದರೆ ಡೆಲ್ಲಿ ಎಂಟ್ರಿಗೆ, ಡೆಲ್ಲಿ ಎಂಟ್ರೆನ್ಸು. ನಮ್ಮದು ಸ್ವಲ್ಪ ಡೆಲ್ಲಿ ಹಾಕಿದ್ಮೇಲೆ ಹಿಂಗೆ ತೋರಿಸ್ತೈತೆ ನ್ಯೂ ಡೆಲ್ಲಿ. ಇದೆಲ್ಲ ನ್ಯೂ ಡೆಲ್ಲಿ ಹತ್ರ ತಗೊಂಡಿದೆ ಲೊಕೇಶನ್ ಮ್ಯಾಪು. ಅಷ್ಟೇ, ಆಲ್ಮೋಸ್ಟು 100 ಕಿಲೋಮೀಟರ್. 3 ಜನ ಹಾಕ್ಕೊಂಡೋಗ್ತೀವಿ ಆಟೋದಲ್ಲಿ ಬೆಂಗಳೂರಲ್ಲಿ. ಆದರೆ ಆ ಆಟೋದಲ್ಲಿ ಮಿನಿಮಮ್ ಅಂತಂದ್ರೂ ಡ್ರೈವರ್ ಸೇರಿ ಪ್ಯಾಸೆಂಜರ್ 3 ಜನ, ಡ್ರೈವರ್ 3 ಜನ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, CNG ಆಗ್ರಾ ಟು CNG ಅಂತೂ ಸುಮಾರಿದ್ದಾವೆ ಬಂಕ್ಗಳು. ನಿಮ್ಗೆ ಪ್ರತಿ ಒಂದು 15 ಕಿಲೋಮೀಟ್ರಿಗೆ ಇಲ್ಲ 20 ಕಿಲೋಮೀಟ್ರಿಗೆ ಒಂದೊಂದು ಬಂಕ್ ಸಿಗ್ತವೆ. ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು CNG ಏನು ಪ್ರಾಬ್ಲಮ್ ಇಲ್ಲ. ಆದರೆ ಝಾನ್ಸಿಯಿಂದ ಈ ಕಡೆ ಸ್ವಲ್ಪ ನಾಗ್ಪುರಿಂದ ಬರ್ತೀವಿ ಅಂತಂದರೆ ಸ್ವಲ್ಪ ಕಷ್ಟ. ಅಲ್ಲಿ ಸ್ಟ್ರೆಚ್ ಬಂದುಬಿಟ್ಟು 100 ಕಿಲೋಮೀಟ್ರಿಗೆ ಒಂದು ಪೆಟ್ರೋಲ್ ಇದು CNG ಬಂಕ್ಗಳಿದ್ದಾವೆ. ಬಟ್ ಏನಂತಂದರೆ ಈ ರೋಡಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಪ್ರತಿ 20 ಕಿಲೋಮೀಟ್ರಿಗೊಂದು 15 ಕಿಲೋಮೀಟ್ರಿಗೊಂದು CNG ಬಂಕ್ಗಳಿದ್ದಾವೆ. ಹರಿಯಾಣದಲ್ಲಿ ಗ್ಯಾಸ್ ರೇಟ್ ಬಂದ್ಬಿಟ್ಟು ನೋಡ್ಬೋದು 99 ರೂಪಾಯಿ 70 ಪೈಸಾ, 30 ಪೈಸಾ ಕಮ್ಮಿ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಕಮ್ಮಿ ಆಗಿದೆ, ನನಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಇವಾಗ ಗ್ಯಾಸ್ ಹಾಕ್ಸ್ತಾ ಇದ್ದೀನಿ. ರೇಟ್ ಬಂದು ಈ ಥರ ಇದೆ. ಎಲ್ಲಿ ನೋಡ್ತೈತೆ ಎಷ್ಟಾಯ್ತೈತೆ ಅಮೌಂಟು ಏನೂ ಗೊತ್ತಾಗ್ತಾ ಇಲ್ಲ. 154 ರೂಪಾಯಿ ಇಡಿಸಿದೆ. ಬಡೇ ತಗೋ ಗಾಂಚಲಿಗಳು ಮತ್ಗಳು ಜಾಸ್ತಿ ಆಡ್ತವೆ. ಇನ್ನೊಂದು ಹೇಳಬೇಕು ಅಂತಂದರೆ ಇಲ್ಲಿ ಅದನ್ನು ಹಾಕಿ ಅಲ್ಲಾಡಿಸ್ತಾ ಕೂತವನೆ ಗ್ಯಾಸ್. ಇದನ್ನು ಮುರಿದಾದ್ರೆ ಇವ್ನು ಕೊಡ್ತಾನೆ. ಜಾಸ್ತಿ ಕತ್ಲೆ ಆಗ್ಬಿಟ್ರೆ ಗಾಡಿನಲ್ಲಿ ಆಟೋದಲ್ಲಿ ಲೈಟ್ ಕೂಡ ಸರಿಯಾಗಿ ಕಾಣಿಸಲ್ಲ, ಅದೊಂದು ತಲೆನೋವು. ಜಾಸ್ತಿ ಕತ್ಲೆ ಆಯ್ತಾ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಈಗ ನಾವು ಪಲ್ವಾನ ಬೈಪಾಸ್ ಮಾಡ್ತಾ ಇದೀವಿ. ಇಲ್ಲಿ ಇಂಡಿಯಾ ಫ್ಲಾಗ್ ಕಲರ್ ಎಲ್ಲ ಹಾಕಿ ಏನು ಇದೆಲ್ಲ ಮಾಡಿ DJ ಎಲ್ಲ ಹಾಕಿದ್ದಾರೆ ಸುಮಾರು ಕಡೆ. ಲಾರಿನಲ್ಲಿ, ಟೆಂಪೋದಲ್ಲಿ, ಆಟೋದಲ್ಲಿ ಎಲ್ಲ ಕಡೆನೂ DJ ಹಾಕ್ಕೊಂಡು ತಿರುಗಾಡ್ತಾ ಇದ್ದಾರೆ. ಮೋಸ್ಟ್ಲಿ ಏನೋ ಫೆಸ್ಟಿವಲ್ ಇರಬೇಕು ಏನೋ ಅಂದ್ಕೊಂಡಿದ್ದೀನಿ. ಈ ಕಡೆ ಸುಮಾರು ಒಳ್ಳೆ ಡೆಕೋರೇಷನ್ ಎಲ್ಲ ಮಾಡವ್ರೆ. ಪಲ್ವಾ ಲೆಫ್ಟಿಗೆ ನಾವು ಡೆಲ್ಲಿ ಹೋಗ್ಬೇಕು, ಸ್ಟ್ರೈಟ್ ಹೋಗ್ಬೇಕು. ನಾವು ಈಗ ಡೆಲ್ಲಿ ಎಂಟ್ರಿ ಆಗೋಕ್ಕೋಸ್ಕರ ಏನು ಪಲ್ವಾ ಅಂತ ಇದೆ ಇದನ್ನು ಟೋಲ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಡೆಲ್ಲಿ ಎಂಟ್ರಿ ಆಯ್ತಾ ಇದ್ದೀವಿ. ಅರೌಂಡ್ 8 ಗಂಟೆ 14 ನಿಮಿಷ ಆಗಿದೆ. ಈಗ ನಮ್ಮ ರಾಜಮಾರ್ಗ ಬಂದ್ಬಿಟ್ಟು ಲಾಸ್ಟಲ್ಲಿದೆ. ಆರಾಮಾಗಿ ಇದರಲ್ಲಿ ಪಾಸ್ ಆಗ್ಬೋದು. ಬಿಡ್ತಿದ್ದಾರೆ. ರೀಸನ್ ಬಂದು ಈ ತುಂಬ ಲಾಂಗ್ ಇದೆ ಈ ಲಾರಿ, ಅದಕ್ಕೆ ಗಾಡಿಗಳೆಲ್ಲ ಉಲ್ಟಾ ಬಿಡ್ತಿರೋದು. ಆ ಕಡೆಯಿಂದ ಕ್ರಾಸ್ ಮಾಡೋಕ್ಕಾಗಲ್ಲ ಅಂತ
ನೋಡಿ ಎಷ್ಟು ಲಾರಿಗಳು ಎಲ್ಲ ಟ್ರ್ಯಾಕ್ಟರ್ ಎತ್ಕೊಂಡು ಹೋಗ್ತಿದ್ದಾರೆ. ಗಾಡಿ ಹೋದ್ಮೇಲೆ ಆದ್ರೂ ಬರ್ಬೇಕು ತಾನೆ, ಎಲ್ಲ ಜೊತೆಗೆ ಬರ್ತಾವ್ರೆ. ಫೈನಲಿ ನಾವು ಡೆಲ್ಲಿಗೆ ಕೂಡ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಆಗ್ತಾ ಇದೀವಲ್ಲ, ಆಲ್ಮೋಸ್ಟ್ ಆಗ್ಬಿಟ್ಟಿದ್ದೀವಿ. ಈಗ ಮಳೆ ಬಂದು ನಿಂತಿದೆ. ನನ್ನ ಪುಣ್ಯಕ್ಕೆ ನಾನು ಬರಬೇಕಾದ್ರೆ ಮಳೆ ಇಲ್ಲ, ರೋಡ್ ಫುಲ್ಲು ನೀರು. ಡೆಲ್ಲಿನಲ್ಲಿ ಇದ್ದೀವಿ ಈಗ, ನಾವು ಡೆಲ್ಲಿ ಎಂಟ್ರಿ ಆಗಿದ್ದೀವಿ. ಇಲ್ಲೆಲ್ಲ ರೋಡ್ ಫುಲ್ಲು ನೀರೇ ತುಂಬ್ಕೊಂಡೈತೆ. ಅಲ್ಲಿ ಮಳೆ ಮಾತ್ರ ಸರಿಯಾಗಿ ಹೊಡೆದೈತಿ ಇಲ್ಲೆಲ್ಲ. ಇದು ಆಕ್ಚುಲಿ ಇವಾಗ ನಾನು ಹೋಗ್ತಿರೋದು ಎಕ್ಸ್ಪ್ರೆಸ್ ಹೈವೇನಲ್ಲಿ. ಬೈ ಚಾನ್ಸ್ ಆಗಿದ್ರು ಒಳಗಡೆ ನುಗ್ಬಿಟ್ಟಿದ್ದೀನಿ. ಇದು ಡೆಲ್ಲಿ ಲೊಕೇಶನ್ ಹಾಕ್ಕೊಂಡೆ, ಇದರಲ್ಲಿ ಹಿಂಗೆ ತೋರಿಸ್ತು, ಹಿಂಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಯಾವುದೂ ಆಟೋಗಳಿಲ್ಲ ಇದರಲ್ಲಿ. ಈಗ ನಾರ್ಮಲಿ ಎಕ್ಸ್ಪ್ರೆಸ್ ವೇನಲ್ಲಿ ಆಟೋಗಳು ಅಲೌಡ್ ಇರಲ್ಲ. ಬಟ್ ಇದು ನನ್ನ ಕಾರ್ ಮ್ಯಾಪ್ ಹಾಕ್ಕೊಂಡಿದ್ದಕ್ಕೆ ಹಿಂಗೆ ತೋರಿಸ್ತಾ ಇದೆ. ಲೆಫ್ಟ್ ಸೈಡ್ ಇರೋದೆಲ್ಲ ಡೆಲ್ಲಿನೇ. ಏನು ಕಥೆನೋ ಗೊತ್ತಿಲ್ಲ, ನೋಡುವ, ಹಿಂಗೆ ಹೋಗುಮ. ಮೇಯ್ನು ಎಕ್ಸ್ಪ್ರೆಸ್ ಹೈವೇಯಿಂದ ಮತ್ತೆ ಲೆಫ್ಟಿಗೆ ನಾನು ಎಳ್ಕೊಂಡಿದ್ದೀನಿ. ಅದ್ರ ಕಥೆ ನಂಗೆ ಗೊತ್ತಿಲ್ಲ. ಈ ರೋಡಲ್ಲಿ ಆಟೋಗಳು ಓಡಾಡ್ತೈತೆ, ಆ ರೋಡಲ್ಲಿ ಓಡಾಡ್ತಾ ಇಲ್ಲ. ಅಲ್ಲಿ ಇಳಿದ ಮೇಲೆ ಫೈನ್ ಗೀನ್ ಹಾಕಿದ್ರೆ ಏನು ಮಾಡೋಣ? ಅದೇ ಫೈನ್ ದುಡ್ಡು ಏನಕ್ಕಾದ್ರೂ ನಮ್ಮ ಖರ್ಚಿಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ರೂಟಲ್ಲಿ ಹೋಯ್ತಾ ಇದ್ದೀನಿ. ಬರೀ DJ ಇಲ್ಲೆಲ್ಲ ಡಗ 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 1 ಕಿಲೋಮೀಟರ್ ದೂರ ಕಾಣಿಸ್ತದಪ್ಪ. ಆ ಎಕ್ಸ್ಪ್ರೆಸ್ ಹೈವೇ ಪಕ್ಕದಲ್ಲೇ ಈ ಸರ್ವಿಸ್ ರೋಡ್ ಇದೆ. ಆರಾಮಾಗಿ ಇದರಲ್ಲೂ ಹೋಗ್ಬೋದು. ಇದು 30-40 ಸ್ಪೀಡ್ ಆರಾಮಾಗಿ ಮೇಂಟೈನ್ ಆಗ್ತಿದೆ. ಸಾಕು ಇದರಲ್ಲೇ. ಆಮೇಲೆ ಅದ್ರಲ್ಲಿ ಹೋಗ್ಬಿಟ್ಟು ಆಮೇಲೆ ಫೈನ್ ಗೀನ್ ಹಾಕಿದ್ರೆ ಏನು ಮಾಡೋಣ? ಅದಕ್ಕೋಸ್ಕರ ಇದು ಎಕ್ಸಿಟ್ ಆಗಿಬಿಟ್ಟು ಈ ಲೈನಲ್ಲಿ ಬಂದಿದ್ದೀನಿ. ಇದು ಚೆನ್ನಾಗಿದೆ. ಅದೇ ರೋಡ್ನೇ ಫಾಲೋ ಮಾಡ್ತಾ ಇದೆ. ಅದು ಸ್ವಲ್ಪ ಸ್ಲೋ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಪರವಾಗಿಲ್ಲ, ನಿಧಾನವೇ ಪ್ರಧಾನ, ಅದೇ ಸೇಫು ಪ್ರಯಾಣ. CNGಗೋಸ್ಕರ ನಿಂತಿರೋ ಕ್ಯೂ ಗಾಡಿ ಇದು. ಗಾಡಿಗಳು CNGಗೆ ನಮ್ಗೆ CNG ಬೇಡ, ನನ್ನ ಹತ್ರ ಇದೆ CNG. ನಾನು ಬರಬೇಕಾದ್ರೆ ಹಾಕಿಸ್ಕೊಂಬಂದೆ. ನನಗೆ ಗೊತ್ತು ಸಿಟಿ ಒಳಗಡೆ ಏನು ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ಆ ಪ್ಲ್ಯಾನಿಂಗಲ್ಲಿ ಈ ಥರ ಬಂದೆ. ಅಲ್ಲೇ ಔಟ್ಸ್ಕಟ್ಟಲ್ಲೇ ಹಾಕೋ ಬಂದ್ಬಿಟ್ಟೆ. ಜನರು ಎಂತೆಂಥ ಬುದ್ಧಿವಂತರಿದ್ದಾರೆ ಅಂತಂದರೆ ಬೈಕ್ ಎತ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಅದು ಜನಗಳು ನಡೆಯೋಕ್ಕೋಸ್ಕರ ಮಾಡಿರೋದು ಅಂದ್ಕೊಂಡಿದ್ದೀನಿ. ಅಲ್ಲಿ ಗಾಡಿಗಳು ಟರ್ನ್ ಆಗ್ತಿಲ್ಲ. ಜನ ನಡೆಯೋಕ್ಕೆ ಮಾಡಿರೋ ಜಾಗದಲ್ಲಿ ಸ್ಕೈ ವಾಕಲ್ಲಿ ಅಲ್ಲಿ ಬೈಕ್ ಎತ್ಕೊ ಬರ್ತಿರೋದು ಡೆಲ್ಲಿಯವ್ರದ್ದು ಪರಿಸ್ಥಿತಿ. ಸಿವಿಕ್ ಸೆನ್ಸ್ ಅಂತಾರೆ ಇದನ್ನ, ಸಿವಿಕ್ ಸೆನ್ಸ್. ಅಲ್ಲೇ ಟರ್ನೇ ಆಗಲ್ಲ ಗಾಡಿ ಅದು. ಇಲ್ಲೊಂದು ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತೆ ಕವರ್ ಹಾಸ್ಬಿಟ್ಟಿದ್ದೀನಿ. ಪ್ರೀತಮ್ ಗಾಡಿದು ಮತ್ತೆ ಏನೋ ಫ್ಯೂಸ್ ಪ್ರಾಬ್ಲಮ್ಮು. ಒಂದಲ್ಲ ಒಂದು ಪ್ರಾಬ್ಲಮ್ಮು. ಡ್ಯಾಶ್ ಇವತ್ತು ಇದೇ ನಮ್ಮ ಊಟ ಅನ್ಕೊಂಡಿದ್ದೀರಾ? ಇಲ್ಲ, ನಮಗೋಸ್ಕರ ಸ್ಪೆಷಲಾಗಿ ಹೋಟ್ಲು ಓಪನ್ ಮಾಡಿಸಿ ಇವಾಗ ಮಾಡಿಸ್ತಾ ಇದ್ದೀವಿ. ಅಲ್ಲೇ ರೆಡಿ ಮಾಡಿಕೊಡ್ತಾರೆ ಒಂದೊಂದು ಐಟಮ್ನ. ಎಷ್ಟಾನ ಊಟ ಮಾಡಿ 150 ರೂಪಾಯಿ ಅಂತ ಹೇಳೋರೆ. ಲಡಾಖ್ ಹೋಗೋವರೆಗೂ ಹೊಟ್ಟೆ ಸಿಬಾರ್ದು ಅಂತಿದ್ದ. ಆಮೇಲೆ ಹೊಟ್ಟೆ ಗಿಟ್ಟ ಹಸ್ತ್ರೆ ಅಲ್ಲ, ಹೊಟ್ಟೆ ನೋವಾದ್ರೆ ನಾಟಕ ಬಂತು. ಸೊ ಊಟ ಮಾಡ್ತಾ ಇದ್ದೀವಿ. ಇದೇನೆ, ಎಷ್ಟು ಬೇಕಾದ್ರೂ ತಿನ್ನಿ ಅಂತ ಹೇಳೋರೆ. ಎಷ್ಟು ತಿನ್ಬಿಡೋಕ್ಕಾಯ್ತದೆ? ಹೊಟ್ಟೆ ಹಸ್ಬಿಡೈತೆ, ಚೆನ್ನಾಗಿ ತಿಂತೀವಿ ಅಂದರೆ.